ನಂದೆಂತ ಅಭಿಮನ್ಯು ಅಂತ ಮಾಡ್ಕೊಂಡ್ರೆ ಈ ನಮೂನೆ ಪ್ರವೇಶ ಕೊಟ್ಕೊಂಡು ನಿಧಾನ ಪದ್ಯ ಕಟ್ಕೊಂಡು ಎಂತ ಅಭಿಮನ್ಯು ಅಂತ ಮಾಡ್ಕೊಂಡ್ರ ಮತ್ತೊಂದು ಒಳ್ಳೆಯ ಪ್ರವೇಶ ನೋಡಿ. ಯಕ್ಷಗಾನದಲ್ಲಿ ಒಂದು ತೆಂಕುತಿಟ್ಟಿನಲ್ಲಿ ನೀವೊಂದು ನೋಡಬೇಕಾದಂತ ಒಂದು ವಿಚಾರ ಅದು. ಏನದು? ಹಾಸ್ಯಗಾರರ ಪ್ರವೇಶ ಆಯ್ತಾ, ಚೆಂಡೆವ ಎದ್ಕೊಂಡು ಹೋಗಿ ಆಯ್ತು. ಇವನ್ ಬೊಜ್ಜ ಮುಗಿಯುವುದಲ್ಲ, ನಮ್ಗೆ ಇಲ್ಲಿ ಹೆಗಲ ಮೇಲೆ ಹಾಕೊಂಡು ಸುಸ್ತಾಗಿ ಸಾಯ್ತದೆ ಅಂತ ಹೇಳಿ ಅಲ್ಲೇ ಕೆಳಗಿಟ್ಟು ಎದ್ದು ಹೋದ. ನಾವು ಅಥವಾ ಯಾರಾದ್ರೂ ಗಂಡು ಮಕ್ಕಳನ್ನು ಕೂತ್ಕೊಳ್ಳಿಸಿ ಬರುವಂತ ಹೊತ್ತಿಗೆ ಈ ಮೂರು ಮಾರ್ಗದಲ್ಲೇ ಇರ್ತಾರೆ ಆರಕ್ಷ ಪಡೆಯವರು. ನಮ್ಮನ್ನು ನೋಡಿದ ಕೂಡಲೇ ನಿಲ್ಸು ಅಂತ. ನಿನ್ನದು ಪರವಾನಿಗೆ ಸರಿ ಉಂಟ? ನಿನ್ನ ಹೊಗೆ ಹೋಗುವಂತಹ ಕೊಳವೆ 6 ತಿಂಗಳಿಗೆ ಒಂದು ಸಲ ಪರಿಶೀಲನೆ ಮಾಡಿದ್ದೀಯ. ಮತ್ತೆ ನಿನ್ನ ವಿಮಾ ಯೋಜನೆ ಸರಿ ಉಂಟ? ನಂದೆಂತ ಅಭಿಮನ್ಯು ಅಂತ ಮಾಡ್ಕೊಂಡ್ರೆ ಈ ನಮೂನೆ ಪ್ರವೇಶ ಕೊಟ್ಕೊಂಡು ನಿಧಾನ ಪದ್ಯ ಕಟ್ಕೊಂಡು ಎಂತ ಅಭಿಮನ್ಯು ಅಂತ ಮಾಡ್ಕೊಂಡ್ರ ಮತ್ತೊಂದು ಒಳ್ಳೆಯ ಪ್ರವೇಶ ಅಬ್ಬರ. ಇಷ್ಟೊತ್ತಿಗೆ ಅಬ್ಬರಲ್ಲ, ಈಗ ಸ್ವಲ್ಪ ಹೊತ್ತಾಯ್ಲಿ ಇಡೀ ಜಾಗ ಗೊಬ್ಬರ ಈಗ ಸೂರಜ್ ಕಂಡ್ರಲ್ಲ ಈಗಲೇ ಕುಡ್ಲಿಕ್ಕೆ. ಸ್ವಲ್ಪ ಹೊತ್ತಾಯ್ಲಿ, ಮತ್ತೆ ನಾಳೆ ಯಾರು ಉಂಟು ಎಲ್ಲದು ಅಲ್ಲೆಲ್ಲ ಸ್ವಚ್ಛ ಮಾಡ್ಲಿಕ್ಕೆ, ಕಸ ಹಾಕ್ಲಿಕ್ಕೆ ಎಲ್ಲರೂ ತಯಾರಿದ್ದಾರೆ. ಸ್ವಚ್ಛ ಮಾಡ್ಲಿಕ್ಕೆ ಮಾತ್ರ ಯಾರಿಲ್ಲ. ಮತ್ತೆ ಪಾಪ ಇಲ್ಲಿದ್ದ ಸಂಘದವರು 4 ಜನ ಹೆರ್ತಾ ಇರ್ತಾರೆ ಇಲ್ಲಿ. ಏನ್ ಮಾಡುವ ಹೇಳಿ? ನನ್ನ ಪರಿಚಯ ಬಲೇ ಪರಾಕ್ರಮ ಗಂಟಿ ಇರುವ ಯಾರು ಮಾರ ಅಷ್ಟು ದೊಡ್ಡ ಜನ? ಕಳ್ಳ ಚೋರಮ ಒಬ್ಬೆ ಹಾಕಬೇಡಿ ಮಾರೆ. ಮತ್ತೆ ನನ್ನ ಪರಿಚಯವನ್ನು ನಾನು ಸಾರ್ವಜನಿಕವಾಗಿ ಹೇಳ್ಕೊಳ್ಳಿಕ್ಕಿಲ್ಲ ಅಂತ ಪರಿಸ್ಥಿತಿ ನನ್ನದು. ಯಾಕೆಂದ್ರೆ ನನ್ನ ಉದ್ಯೋಗವಂತದ್ದು ನೋಡಿ, ಕಳ್ಳತನ ಮಾಡುವುದೇ ನನ್ನ ಪ್ರಥಮ ಉದ್ಯೋಗ. ಮೊನ್ನೆ ಕೂಡ ಇದೇ ತರ ಹೇಳಿದ್ ನಾನು. ಒಂದು ದೊಡ್ಡ ಸಭೆ ಇತ್ತು, ಅಲ್ಲಿ ಹೋಗಿ ನಾನು ಕಳ್ಳ ಅಂತ ಹೇಳಿದ್ದೆ ತಡ ಆ ಊರಿನಲ್ಲಿದ್ದ ಅರ್ಧ ಸಭೆ ಖಾಲಿ. ಎದ್ದೆಲ್ಲ ಮನೆಗೆ ಹೋದ. ಅವ್ರಿಗೆ ಗೊತ್ತಾಯ್ತು, ಮನೆಗೆ ಬಾಗಿಲು ಹಾಕಿದ ಹಂಗೆ ಬಂದು ಕೂತವ್ರಿದ್ದ ಕೆಲವೆಲ್ಲ. ನಮ್ಮನೆ ಹೋಗಿ ಕದಿಯುದು ಬೇಡ ಅಂತ ಹೇಳಿ ಈ ಬದಿ ಬಂದಾಯ್ತು. ಹಾಗಾಗಿ ನಾನು ಓರ್ವನೇ ಕಳ್ಳನೇ ಅಲ್ಲ, ಮತ್ತೆ ಸರ್ವ ಪ್ರಪಂಚಂ ಕಳ್ವಿರ್ಮಯಂ. ಹೇಗೆ ಸರ್ವ ಪ್ರಪಂಚಂ ಕಳ್ಳರಮಯಂ. ಯಾಕೆಂತ ಹೇಳಿದ್ರೆ, ಈಗ ನನ್ನನ್ನು ಕಳ್ಳ ಅಂತ ಹೇಳುವಂತಹ ನೀವು ದೊಡ್ಡ ಕಳ್ಳ್ರೆ. ಯಾರು ಹೇಳಿದ್ರು? ನನ್ನಷ್ಟು ಒಳ್ಳೆಯ ಎಲ್ಲರೂ ಹಾಗೆ ಹೇಳ್ಕೊಂಡು ತಿರ್ಗೋದಿ, ನನ್ನಷ್ಟು ಒಳ್ಳೆಯವ ಯಾರಿಲ್ಲ, ನನ್ನಷ್ಟು ಒಳ್ಳೆಯವ ಯಾರಿಲ್ಲ ಅಂತ. ಕಡೆ ನೋಡ್ರೆ ಅವನಷ್ಟು ಯಾಕ ತಿಂಬೋ ಮತ್ತೊಬ್ಬ ಇರುವುದಿಲ್ಲ. ನೋಡಿ ಭಾಗವತ್ರೆ, ಈಗ ನೀವು ಒಳ್ಳೆಯವರು ಅಂತ ನೀವು ಹೇಳ್ತಾ ಇದ್ದೀರಿ, ಆದ್ರೂ ನಿಮ್ಮನ್ನು ಕಳ್ಳರ ಶಾಲೆಗೆ ಸೇರಿಸಿದ್ಯಾಕೆ? ನಾನು ವ್ಯಕ್ತಿಗತವಾಗಿ ನೀವು ಒಳ್ಳೆಯವರೇ. ಹಾಗಂದ್ರೆ ಇದು ಕದಿಯುವುದರಲ್ಲಿ 2 ರೀತಿಯ ಕಳ್ಳತನ ಉಂಟು. ಒಂದು ಒಳ್ಳೆಯದಕ್ಕಾಗಿ ಕದಿಯುವುದು, ಮತ್ತೊಂದು ಬೇಡದಿದ್ದದಕ್ಕೆ ಕದಿಯುವುದು. ಕೆಟ್ಟ ಹೆಸರು ಬರ್ತದೆ. ನೀವು ಪ್ರಥಮ ಒಳ್ಳೆಯವರು, ಒಳ್ಳೆ ಕಳ್ಳರು ನೀವು. ಅಂದ್ರೆ ಇಷ್ಟೊತ್ತು ನೀವು ಹಾಡಾಡ್ಲಿಲ್ವಾ? ಹಾಡಿದ ಪರಿಣಾಮ ನಿಂತಹ ಕೂತಂತಹ ಸಭಿಕರ ಮನಸ್ಸನ್ನೆಲ್ಲ ನೀವು ಗೆದ್ದಿದ್ದೀರಿ. ಅವರ ಹೃದಯ ಕಳ್ಳರು ನೀವು. ಹಾಗೆ ಈಗ ಇವರೆಲ್ಲ ಕಳ್ರೆ ನೋಡಿ, ಇವರು ಕೂಡ ಕಳ್ರೆ. ನಿಮ್ಮನ್ನು ಗೆದ್ದಿದ್ದಾರೆ. ಈಗ ಅವರು ಪಾಪ ಶಾಂತ ಚಿತ್ತರಾಗಿ ಕೂತು ವೀಕ್ಷಿಸ್ಲಿಲ್ವಾ? ಹಾಗಾಗಿ ನಿಮ್ಮನ್ನು ಅವರು ಗೆದ್ದಿದ್ದಾರೆ, ಅವರನ್ನು ನೀವು ಗೆದ್ದಿದ್ದೀರಿ. ನೋಡಿ, ಇವರು ದೊಡ್ಡ ಕಳ್ಳರು ಹೋದ್ರಲ್ಲ ಚೆಂಡೆ ಇಟ್ಟು. ಅವರು ಪಾಪ ಹೊತ್ಕೊಂಡು ಸಾಕಾಗಿ ಇಲ್ಲೇ ಹೊತ್ತಾಗಿ ಹೋದ್ರಿ. ಹೌದು,
ಅವರಷ್ಟು ಒಂದು ಎಂತ ಅಂದ್ರೆ ಕೆಲಸದ ಕಳ್ಳರು ಮತ್ತೆ ಯಾರಿಲ್ಲ. ನೋಡಿ, ಯಕ್ಷಗಾನದಲ್ಲಿ ಒಂದು ತೆಂಕುತಿಟ್ಟಿನಲ್ಲಿ ನೀವೊಂದು ನೋಡಬೇಕಾದಂತ ಒಂದು ವಿಚಾರ ಅದು. ಏನದು? ಹಾಸ್ಯಗಾರರ ಪ್ರವೇಶ ಆಯ್ತಾ, ಚೆಂಡೆವ ಎದ್ಕೊಂಡು ಹೋಗಿ ಆಯ್ತು. ಇವನ್ ಬೊಜ್ಜ ಮುಗಿಯುವುದಲ್ಲ, ನಮ್ಗೆ ಇಲ್ಲಿ ಹೆಗಲ ಮೇಲೆ ಹಾಕೊಂಡು ಸುಸ್ತಾಗಿ ಸಾಯ್ತದೆ ಅಂತ ಹೇಳಿ ಅಲ್ಲೇ ಕೆಳಗಿಟ್ಟು ಎದ್ದು ಹೋದ. ಬಡಗಿನಲ್ಲಿ ಈ ಪದ್ಧತಿ ಇಲ್ಲ. ಯಾಕಿಲ್ಲ? ಅವರಿಗೆ ಮೊದಲೇ ಕೂತ್ಕೊಳಿಸಿರ್ತಾರೆ, ವ್ಯವಸ್ಥೆ ಉಂಟಲ್ಲ. ಇವರನ್ನು ಕೂತ್ಕೊಳಿಸಿದ್ರೆ ಬಹುಶಃ ಕೂತ್ಕೊಳ್ಬಹುದು. ಹಾಗೆ ಈಗ ನೋಡಿ, ಒಬ್ಬೊಬ್ಬರು ಒಂದೊಂದು ರೀತಿಯ ಕಳ್ಳರು. ಕೆಲವರು ಕೆಲಸಗಳ್ಳರು, ಕೆಲವರು ಕಿಸೆ ಕಳ್ಳರು, ಕೆಲವರು ಏನೇನೋ ಕದಿಯುವುದುಂಟು. ಈಗ ಕಳ್ಳತನ ಅಂತ ಮಾಡುವುದು ಯಾರು? ಪ್ರಥಮದಲ್ಲಿ ಮಾಡಿದ್ದು ದೇವರು, ಶ್ರೀಕೃಷ್ಣ ಪರಮಾತ್ಮ, ಭಗವಾನ್ ಶ್ರೀಕೃಷ್ಣ ದೇವ. ಕದಿಲಿಲ್ವಾ? ಬೆಣ್ಣೆ ಕದ್ದ, ಸೀರೆ ಕದ್ದ, ಅದು ಕದ್ದ, ಇದು ಕದ್ದ, ಸಿಕ್ಕಿದ ಕೈಗೆ ಏನ್ ಸಿಕ್ಕಿದೆ ಎಲ್ಲವನ್ನೂ ಕದೀತಾ ಇದ್ದ. ಅವನನ್ನು ದೇವರು ಅಂತ ವರ್ಣನೆ ಮಾಡಿದ್ದು ಯಾರು? ನಿಮ್ಮಂತಹ ಭಾಗವತೋತ್ತಮ. ಹಾಗಾದ್ರೆ ನಾವು ಕದಿಯುವಾಗ ನಮ್ಮನ್ನು ಕೂಡ ನೀವು ವರ್ಣನೆ ಮಾಡ್ತಿದ್ರಿ, ಈ ಕೆಂಚನು ಒಂದು ದೇವರ ಸ್ಥಾನಕ್ಕೆ ಏರ್ತಿರ್ಲಿಲ್ವಾ? ಆಗ್ತದೆ. ಯಾಕೆಂದ್ರೆ ಹಿಂದಿನವರಿಗೆ ಸಹಕಾರ ಆಗಿತ್ತು, ಈಗಿನವರಿಗೆ ಸಹಕಾರ ಇಲ್ಲ. ಒಬ್ಬ ವ್ಯಕ್ತಿ ಯಾರು ಊರಿನಲ್ಲಿ ಉದ್ಧಾರ ಆಗ್ತಾ ಇದ್ದಾನೋ ಅವನನ್ನು ಎಳೆದು ಹಾಕ್ಲಿಕ್ಕೆ ನೋಡುವುದೇ ಬಿಟ್ಟರೆ ಅವನಿಗೆ ಪ್ರೋತ್ಸಾಹ ಕೊಡುವಂತಹ ಮನಸ್ಥಿತಿ ಯಾವನಿಗೂ ಇರುವುದಿಲ್ಲ. ಅದಕ್ಕೆ ನಿಮ್ಗೆ ಪ್ರತ್ಯಕ್ಷವಾಗಿ ಹೇಳ್ತೇನೆ ಕೇಳಿ. ನೋಡಿ ಸ್ವಾಮಿ, ನಾವು ಒಬ್ಬ ವ್ಯಕ್ತಿಯನ್ನು ಯಾರನ್ನಾದ್ರೂ ಎತ್ತಿ ಹಿಡಿಯಲಿಕ್ಕೆ ನೋಡಿದ್ರೆ ನಾವು ಅವನ ಜೊತೆಗೆ ಸೇರಿಕೊಂಡು ಅವನಿಗಿಂತ ಒಂದು ಹಂತದಲ್ಲಿ ಕೆಳಮಟ್ಟಕ್ಕಿರ್ತೇವೆ. ನಾವು ಆದ್ರೂ ನಾವು ಎತ್ತರದ ಸ್ಥಾನದಲ್ಲಿ ಇರ್ತೇವೆ. ಅದೇ ನಾವು ಒಬ್ಬ ವ್ಯಕ್ತಿಯನ್ನು ತುಳಿಲಿಕ್ಕೆ ನೋಡಿದ್ರೆ ಅವನನ್ನು ತುಳ್ಕೊಂಡು ನಾವು ಪಾತಾಳಕ್ಕೆ ಹೋಗದೆ, ಅದು ಗೊತ್ತಾಗುದಿಲ್ಲ ಜೀವನದಲ್ಲಿ. ಹಾಗಾಗಿ ಹೇಳುದು, ಯಾವುದನ್ನು ಮಾಡುದಿದ್ರು ಒಳ್ಳೆದನ್ನು ಮಾಡಬೇಕು. ಹಾಗೆ ನನ್ನ ಜೀವನದಲ್ಲಿ ಕೂಡ ಒಳ್ಳೆದನ್ನು ಮಾಡಿಯೇ ನಾನು ಕಳ್ಳ ಆಗದ್ದು. ನೋಡಿ, ಕದಿಯುವುದು ಅಂತ ಹೇಳಿದ್ರೆ ಒಂದೊಂದು ಪರಿಸ್ಥಿತಿಯ ಒತ್ತಡಕ್ಕೆ ಕದಿಯು. ನೋಡಿ, ಇಲ್ಲಿ ನೋಡಿ, ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದಾರೆ ಎದುರುಗಡೆ. ಎಲ್ಲೇ ಒಂದು ಯಕ್ಷಗಾನ ಕಾರ್ಯಕ್ರಮಕ್ಕೆ ಹೋಗಿ ಈ ಮಕ್ಕಳನ್ನೆಲ್ಲ ತಗೊಂಡ್ಬಂದು ಎದುರುಗಡೆಗೆ ಕೂತ್ಕೊಳಿಸು ತಾಯಂದ್ರೆಲ್ಲ. ಯಾಕೆ? ಅಲ್ಲಿ ಹಿಂದ್ಗಡೆ ಎಲ್ಲ ಚರ್ಮುರಿ ಅಂಗಡಿಯವರು ಅವ್ರು ಇವರೆಲ್ಲ ಇರ್ತಾರಲ್ಲ. ಪಾಪ ಈ ಮಕ್ಕಳು ಸುಮಾರು ಹೊತ್ತು ಕೂತ್ಕೊಂಡೆ ಅಮ್ಮ ಉಪಕಾರ ತೆಗಿಸ್ಕೊಡಿ, ಅಮ್ಮ ಉಪಕಾರ ತೆಗಿಸ್ಕೊಡಿ. ಪಾಪ ಈ ಮಕ್ಕಳದ್ದು ಕೇಳುವುದಿಲ್ಲ. ಸುಮ್ಮನೆ ಆಯ್ಕ ಅಂತೇಳಿ ಸುಮಾರು ಹೊತ್ತು ಸುಮ್ಮನೆ ಆಯ್ಕ ಅಂತಾರೆ ಮಕ್ಕಳು. ಕಡೆಗಿದ್ದು ಕಾಂಬುದಲ್ಲ ಗೀಂಬುದಲ್ಲ ಅಂತ ಹೇಳಿ ಎದ್ಕೊಂಡ್ ಮೆಲ್ಲ ಹೋಗುದೆ. ಹೋಗಿ ಯಾರಾದ್ರೂ ಅರೆಬರೆ ನಿದ್ರಾವಸ್ಥೆಯಲ್ಲಿದ್ರೆ ಅವ್ರ ಕಿಸೆ ಕೈ ಹಾಕುದು, ದುಡ್ಡು ತಕೊಂಡು ಹೋಗಿ ಅಲ್ಲಿ ಅಂಗಡಿಯವನಿಗೆ ಕೊಟ್ಟರು, ಅಲ್ಲಿಂದ ತಿನಿಸು ತಕೊಂಡು ಬಂದು ತಿಂದ್ರು. ಪರೋಕ್ಷವಾಗಿ ಮಕ್ಕಳು ಕದಿಯುವುದಕ್ಕೆ ಕಾರಣ ಯಾರು? ಅವರ ತಂದೆ ತಾಯಿಗಳೇ. ಹಾಗಾದ್ರೆ ಪರಿಸ್ಥಿತಿಯ ಒತ್ತಡಕ್ಕೆ ಕದಿಯುವುದು. ಹಾಗಂತೇಳಿ ಕೆಲವರು ಮದುವೆ ಆದ ನಂತರ ಕೆಲವರೆಲ್ಲ ಕದಿಯುವುದು. ಅದಕ್ಕೆ ಕಾರಣ ಬೇರೆ ಯಾರಲ್ಲ, ಅವರವರ ಹೆಂಡತಿಯರೇ ಕಾರಣ. ಅಲ್ಲೊಂದು ಹೆಂಗಸಲ್ಲಿ ಹೀಗೆ ಮಾಡ್ತದ, ಏನೋ ಮನೆಯಲ್ಲಿ ತಾಪತ್ರೆ ಉಂಟು ಕಾಣ್ತದೆ. ಇರ್ಬೇಕು ಅಲ್ಲ, ಅದು ಇದ್ದದ್ದೇ ಬಿಡಿ. ಈ ಮದುವೆ ಆದ ನಂತರ ಗಂಡ ಅಂತ ಹೆಂಡತಿ ಅಂತ ಹೇಳಿದ್ರೆ ಸಮಸ್ಯೆ ಸ್ವಾಮಿ. ಎಲ್ರಿಗೂ ಸಮಸ್ಯೆ. ನೋಡಿ, ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಈ ಸಮಸ್ಯೆ ಎನ್ನುವ ಶಬ್ದ ಎಷ್ಟು? 3 ಅಕ್ಷರ. ಹೆಂಡತಿ ಎನ್ನುವಂತಹ ಶಬ್ದ ಎಷ್ಟು? 3 ಅಕ್ಷರ. ಸಮಸ್ಯೆ ಹೆಂಡತಿಯೇ ಸಮಸ್ಯೆ. ಇದಕ್ಕೆ ನೋಡಿ, ನಿಮ್ಗೊಂದು ದಾರಿಯಲ್ಲಿ ಬರುವಾಗ ನಾವು ವಾಹನದಲ್ಲಿ ಬರ್ತಾ ಇರ್ತೀವಿ. ನಾವು ಅಥವಾ ಯಾರಾದ್ರೂ ಗಂಡು ಮಕ್ಕಳನ್ನು ಕೂತ್ಕೊಳ್ಳಿಸಿ ಬರುವಂತಹ ಹೊತ್ತಿಗೆ ಈ 3 ಮಾರ್ಗದಲ್ಲೇ ಇರ್ತಾರೆ ಆರಕ್ಷ ಪಡೆಯವರು. ನಮ್ಮನ್ನು ನೋಡಿದ ಕೂಡಲೇ ನಿಲ್ಸ ಅಂತ. ನಿನ್ನದು ಪರವಾನಿಗೆ ಸರಿ ಉಂಟಾ? ನಿನ್ನ ಹೊಗೆ ಹೋಗುವಂತಹ ಕೊಳವೆ 6 ತಿಂಗಳಿಗೆ ಒಂದು ಸಲ ಪರಿಶೀಲನೆ ಮಾಡಿದ್ದೀಯ? ಮತ್ತೆ ನಿನ್ನ ವಿಮಾ ಯೋಜನೆ ಸರಿ ಉಂಟಾ? ಎಲ್ಲವನ್ನು ಅವ್ರ ಲೆಕ್ಕಾಚಾರ ಕೇಳುದುಂಟು. ಅದೇ ನಾವು ಹೆಂಡತಿಯನ್ನು ಕರ್ಕೊಂಡು ಹೋಗುವಂತ ಹೊತ್ತಿಗೆ ಇವರು ನಿಲ್ಲಿಸುವುದಿಲ್ಲ. ಅಂತ ಹೇಳ್ತಾರೆ. ಯಾಕೆ? ಅದು ಸೂಕ್ಷ್ಮ. ಅಂದ್ರೆ ಒಂದು ಸಮಸ್ಯೆ ನೀವು ಮೊದಲೇ ಕೂತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದ, ಇನ್ನು ನಿಲ್ಲಿಸಿ ನಾನೊಂದು ಸಮಸ್ಯೆ ಯಾಕೆ ಕೊಡೋದು? ಅದಕ್ಕೆ ಹೇಳೋದು, ಹೆಂಡತಿ ಅಂತ ಹೇಳಿದ್ರೆ ಸಮಸ್ಯೆ ಅಂತ. ನಿಮಗೆ ಸಮಸ್ಯೆ ಇಲ್ವಾ? ಇಲ್ಲಪ್ಪ, ಏನಿಲ್ಲ. ನಿಮ್ಮ ಹೆಂಡತಿ ಇಲ್ಲ? ಇದ್ದಾರೆ, ಒಂದು ಬಾಕಿ ಅವರೆಲ್ಲ ಪಾಪ 5 ಕಟ್ಕೊಂಡೆ ಮೂತಂತಲ್ಲ. ಒಂದು ಹೆಂಡತಿ ಮನೆಯಲ್ಲಿ ಉಂಟು, ಹೊರಗಡೆ ಎಷ್ಟು ಇಲ್ಲ. ಇಲ್ಲ. ಶ್ರೀರಾಮಚಂದ್ರನ ಆದರ್ಶ ಅದೇ. ಮತ್ತೆ ಆದರ್ಶಕ್ಕಿಲ್ಲದೆ ರಾವಣನ ಆದರ್ಶ ಎಲ್ಲ ತಕೊಂಡ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಒಂದೇ ಹೆಂಡತಿ. ಆ ಒಂದು ಹೆಂಡತಿ ನಿಮಗೆ ಸಮಸ್ಯೆ ಇಲ್ಲ? ಏನಿಲ್ಲ, ಅನ್ಯೋನ್ಯವಾಗಿದ್ದೇವೆ.
ನೀವು ಬಾಯಲ್ಲಿ ಹೇಳ್ತಿರ್ಬಿಟ್ರೆ ನಿಮ್ಮ ಕಣ್ಣಿನಲ್ಲಿ ಸರಿ ಕಾಣ್ತದೆ. ಅದ್ಯಾಕೆ? ಹೆಂಡತಿಯಿಂದ ತುಂಬಾ ಸಮಸ್ಯೆ ಉಂಟು. ಇಲ್ಲ ಮರೆ, ಯಾಕೆ ಮರೆ? ನೀವು ನಿಮ್ಮ ಹೆಂಡತಿ ಹತ್ರ ನೀವು ಸಮಸ್ಯೆಯಲ್ಲೇ ಇದ್ದೀರಿ. ಒಂದು ವೇಳೆ ನೀವು ನಿಮ್ಮ ಹೆಂಡತಿ ಹತ್ರ ಅನ್ಯೋನ್ಯವಾಗಿ ಇದ್ದದ್ದು ಹೌದು ಅಂತ ಆದ್ರೆ ಹಾ, ಈ ರಾತ್ರಿ ಇಲ್ಲಿ ನೀವು ಏನು ಒಬ್ರೇ